ಯಾರಿಗೆಲ್ಲ ಚೆಸ್ಟ್ ಕೆಳಗೆ ಹೋಗ್ಬಿಟ್ಟಿರುತ್ತೆ, ಅಂದರೆ ಲೋಯರ್ ಚೆಸ್ಟ್ ಇರುತ್ತೆ, ಅವರೆಲ್ಲ ಜಸ್ಟ್ ಒಂದು 10 ಮಿನಿಟ್ಸ್ ಮಸಾಜ್ ಮಾಡಿಕೊಂಡ್ರೆ ಬ್ರೆಸ್ಟ್ ಎಲ್ಲ ಮೇಲ್ ಮಾಡ್ಕೊಬೋದು. ಹೇರ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ಯಾರಿಗೆಲ್ಲ ತುಂಬ ಹೊಟ್ಟಾಗ್ತಾ ಇದೆ, ತಲೆಯಲ್ಲಿ ಕಜ್ಜಿಗಳು ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ಇದು ಆ್ಯಕ್ಚುಲಿ ಸೋರಿಯಾಸಿಸ್ಗೆ ಸಿಕ್ಕಾಬಟ್ಟೆ ರಿಸಲ್ಟ್ ಬಂದಿರುವಂತಹದ್ದು ಉದಾಹರಣೆ ಇದೆ. ಅಂದರೆ 6,000 ಜನಕ್ಕೆ ಸೋರಿಯಾಸಿಸ್ ಕ್ಲಿಯರ್ ಆಗಿದೆ, ಅದು 80% ಆಗಿ. ಫ್ರಾಂಕ್ಲಿ ಇದು ಒಂದು ಆಯಿಲಿಂದ ಎವ್ರಿ ಮಂತ್ 10 lakhs ದುಡಿತೀನಿ. ಅಂದರೆ ನನ್ನ ಪ್ರಾಡಕ್ಟಲ್ಲಿ ಅಷ್ಟು ಕ್ವಾಲಿಟಿ ಇದೆ. ಇದು ಆ್ಯಕ್ಚುಲಿ ಲಾವಂಚ ಬೇರು, ಮುಲಾತಿ ಬೇರು ಅಂತ ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಏನಿಲ್ಲ ಅಂತ ಅಂದ್ರೂ 8 days ನೆನಿಬೇಕು ವರ್ಜಿನ್ ಕೊಕೊನಟ್ ಆಯಿಲು. ಈ ಥರ ಆಯಿಲ್ನ ಯಾರು ಮಾಡಿಕೊಟ್ಟು ಇವತ್ತಿಂದ ಏನು ನಮ್ಮ ಜನ್ರೇಷನ್ ಇದೆ ಎಲ್ಲ ಹೇಳ್ತಾರೆ, ಅಲ್ಲಿ ಸೊಪ್ಪಿಂದ ತಂದೆ, ಕಾಡಿಂದ ತೊಗೊಂಬಂದೇನೋ ಹಾಕಿದೆ, ಇನ್ನೊಂದೇನೋ ಮಾಡಿದೆ ಅಂತ ಹೇಳ್ತಾರೆ. ಮತ್ತು ಏನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಥರನೇ ನಾನು ಆಯುರ್ವೇದದ ಬಗ್ಗೆನೇ ಬಂದೆ ಅಂತ ಅಂದರೆ, ಆಯುರ್ವೇದದಲ್ಲಿ ಜಸ್ಟ್ ಕೆಲವಷ್ಟು ಪ್ರಾಡಕ್ಟ್ಗಳಾಗಿರ್ಬೋದು, ಕೆಲವಷ್ಟು ಆಯುರ್ವೇದ ಗುಣಗಳನ್ನ ಹಾಕಿರ್ಬೋದು. ಬಟ್ ಆದರೆ ನಾವು ಇದನ್ನ ಬೇರಲ್ಲಿ ನೆನೆಸಿ ಅದರಲ್ಲಿ ಬರುವಂತಹ ಏನು ಲಿಕ್ವಿಡಿಟಿ ಇರುತ್ತೆ, ಅದ್ರಲ್ಲಿ ಬರುವಂತಹ ಏನು ಆಯುರ್ವೇದ ಗುಣಗಳಿರುತ್ತೆ, ಅದಕ್ಕೆ ಇದು ಆ್ಯಡ್ ಆನ್ ಆಗಿ ಅದರಲ್ಲಿ ಬರುವಂಥ ಎಣ್ಣೆಯಿಂದ ನಾವು ಈ ಆಯಿಲ್ನ ರೆಡಿ ಮಾಡ್ತೀವಿ. ಬರೀ ಜಸ್ಟ್ ಇದು 100 ml ಇರುತ್ತೆ. ಈ 100 ml 225 rupees ಇದೆ. ಈಗ ವರ್ಜಿನ್ ಕೊಕೊನಟ್ ಆಯಿಲು ಕೊಬ್ಬರಿ ರೇಟ್ ಎಷ್ಟಾಗಿದೆ, ಕಾಯಿನ್ ರೇಟ್ ಎಷ್ಟಾಗಿದೆ ನಿಮಗೆ ಗೊತ್ತು. ಒಂದು ಎಳ್ನೀರಿನ ರೇಟ್ ಆಲ್ರೆಡಿ 80 rupees ಅಲ್ವಾ, 80. ನಾನು ಈ ಆಯಿಲ್ ಮಾಡೋದಕ್ಕೆ ಕಡಿಮೆ ಅಂತ ಅಂದ್ರೆ ನನಗೆ 180 rupees ಬಿದ್ದಿದೆ. ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಅಂದ್ರೆ ಇದನ್ನ ಯಾವ ರೀತಿ ಮಾಡ್ತೀನಿ ಅಂತ ಅದನ್ನ ಎಸ್ ಮ್ಯಾಮ್. ಎಲ್ಲಿ ನಮ್ಮನೆ ಗಾರ್ಡನ್ ಇದು. ಆ್ಯಕ್ಚುಲಿ ನಾವು ನೈಸರ್ಗಿಕ ಪ್ರಿಯರು, ಗಂಡ ಹೆಂಡತಿ ಇಬ್ಬರು ತುಂಬ ನ್ಯಾಚುರಲ್ ಇರೋದಕ್ಕೆ ಇಷ್ಟಪಡ್ತೀವಿ. ಯೋಗ ಮತ್ತು ವ್ಯಾಯಾಮ ಸಮಥಿಂಗ್ ಎಲ್ಲ ನಾವು ಲಾನಲ್ಲಿ ಎಲ್ಲ ನ್ಯಾಚುರಲ್ ಆಗಿರೋದಕ್ಕೆ ಭಾಳ ಜಾಸ್ತಿ ಅದಕ್ಕೆ ಒತ್ತು ಜಾಸ್ತಿ ಕೊಡೋದು. ನಾನು ನಿಮಗೆ ಲಾವಂಚ ಬೇರ್ನ ತೋರಿಸ್ತೀನಿ. ಸ್ಟೀಲ್ ಇದ್ರಲ್ಲಿ ಇಟ್ಟಿದ್ದೀರಾ? ಹಾಂ ಹೌದು. ಓಕೆ, ಅದರಲ್ಲಿರೋ ಆಯಿಲ್ ಯಾವುದು ಮೇಡಮ್? ಆಯಿಲ್ ಯಾವುದು? ಕೊಕೊನಟ್, ವರ್ಜಿನ್ ಕೊಕೊನಟ್, ಪ್ಯೂರ್ ವರ್ಜಿನ್ ಕೊಕೊನಟ್ ಆಯಿಲು, ನಮ್ಮ ವರ್ಜಿನ್ ಕೊಕೊನಟ್ ಆಯಿಲು. ಇದು ಆ್ಯಕ್ಚುಲಿ ಲಾವಂಚ ಬೇರು, ಮುಲಾತಿ ಬೇರು ಅಂತ ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಏನಿಲ್ಲ ಅಂತ ಅಂದ್ರೂ 8 days ನೆನಿಬೇಕು ವರ್ಜಿನ್ ಕೊಕೊನಟ್ ಆಯಿಲು. ಈ ಥರ ಆಯಿಲ್ನ ಯಾರು ಮಾಡಿಕೊಟ್ಟು ಇವತ್ತಿಂದ ಏನು ನಮ್ಮ ಜನ್ರೇಷನ್ ಇದೆ ಎಲ್ಲ ಹೇಳ್ತಾರೆ, ಅಲ್ಲಿ ಸೊಪ್ಪಿಂದ ತಂದೆ, ಕಾಡಿಂದ ತೊಗೊಂಬಂದೇನೋ ಹಾಕಿದೆ, ಇನ್ನೊಂದೇನೋ ಮಾಡಿದೆ ಅಂತ ಹೇಳ್ತಾರೆ. ಮತ್ತು ಏನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಥರನೇ ನಾನು ಆಯುರ್ವೇದದ ಬಗ್ಗೆನೇ ಬಂದೆ ಅಂತ ಅಂದರೆ, ಆಯುರ್ವೇದದಲ್ಲಿ ಜಸ್ಟ್ ಕೆಲವಷ್ಟು ಪ್ರಾಡಕ್ಟ್ಗಳಾಗಿರ್ಬೋದು, ಕೆಲವಷ್ಟು ಆಯುರ್ವೇದ ಗುಣಗಳನ್ನ ಹಾಕಿರ್ಬೋದು. ಬಟ್ ಆದರೆ ನಾವು ಇದನ್ನ ಬೇರಲ್ಲಿ ನೆನೆಸಿ ಅದರಲ್ಲಿ ಬರುವಂತಹ ಏನು ಲಿಕ್ವಿಡಿಟಿ ಇರುತ್ತೆ, ಅದ್ರಲ್ಲಿ ಬರುವಂತಹ ಏನು ಆಯುರ್ವೇದ ಗುಣಗಳಿರುತ್ತೆ, ಅದಕ್ಕೆ ಇದು ಆ್ಯಡ್ ಆನ್ ಆಗಿ ಅದರಲ್ಲಿ ಬರುವಂಥ ಎಣ್ಣೆಯಿಂದ ನಾವು ಈ ಆಯಿಲ್ನ ರೆಡಿ ಮಾಡ್ತೀವಿ. ಬರೀ ಜಸ್ಟ್ ಇದು 100 ml ಇರುತ್ತೆ. ಈ 100 ml 225 rupees ಇದೆ ಕ್ವಾಲಿಟಿ ಆಗಿ. ಈಗ ವರ್ಜಿನ್ ಕೊಕೊನಟ್ ಆಯಿಲು ಕೊಬ್ಬರಿ ರೇಟ್ ಎಷ್ಟಾಗಿದೆ, ಕಾಯಿನ್ ರೇಟ್ ಎಷ್ಟಾಗಿದೆ ನಿಮಗೆ ಗೊತ್ತು. ಒಂದು ಎಳ್ನೀರಿನ ರೇಟ್ ಆಲ್ರೆಡಿ 80 rupees ಅಲ್ವಾ, 80. ನಾನು ಈ ಆಯಿಲ್ ಮಾಡೋದಕ್ಕೆ ಕಡಿಮೆ ಅಂತ ಅಂದ್ರೆ ನನಗೆ 180 rupees ಬಿದ್ದಿದೆ. ಬರೀ 30 rupeesಗೆ ನಾನು ಕರ್ನಾಟಕ ಜನತೆಗೆ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಈ ಬೇರೆ ಯಾವುದೇ ಥರದ ಮೆಡಿಸಿನ್ಸ್ಗಳಿಗೆ ಹೋಗಿ ಅವರು ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದಲ್ದಲೆ ನ್ಯಾಚುರಲ್ ಆಗಿ ಈ ಒಂದು ಅಭ್ಯಂಗನ ಮಾಡಿಕೊಂಡು ಒಂದು ಆರೋಗ್ಯನ ತಗೊಳ್ಳಿ ಅಂತ ಹೇಳಿ ನಾನು ಆ್ಯಕ್ಚುಲಿ ನನ್ನ ಕರ್ನಾಟಕ ಜನತೆಗೆ ಯಾರೆಲ್ಲ ಇದ್ದಾರೆ, ಈಗ ಆಲ್ರೆಡಿ ಒಂದು ಪ್ರಾಡಕ್ಟಿಂದ ನೀವು ನಂಬ್ತೀರಾ, ಒಬ್ಬರು ಆಟೋ ಡ್ರೈವರು 1 ಲಕ್ಷ ದುಡಿತಾ ಇದ್ದಾರೆ. ಇನ್ನೊಂದ್ಸಲ ಹೇಳಿ ಮೇಡಮ್. ಒಬ್ರು ಆಟೋ ಡ್ರೈವರು 1 ಲಕ್ಷ ದುಡಿತಾ ಇದ್ದಾರೆ ಇದರಿಂದ. ಹೇಗೆ ಅಂತಂದ್ರೆ, ಒಂದು ಪ್ರಾಡಕ್ಟ್ನ ತಗೊಂಡೋಗಿ ಬೇರೆಯವ್ರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಅವರು ಸಜೆಸ್ಟ್ ಮಾಡಿದವರು ಇವ್ರು ಏನಾದ್ರೂ ಬೇರೆಯವ್ರಿಗೆ ಬೈ ಮಾಡಿದ್ರೆ ಅಂದ್ರೆ 20 rupees ಅವ್ರಿಗೆ ಮಾರ್ಜಿನ್ ಇರುತ್ತೆ. ಆ 20 rupees ಅವ್ರಿಗೆ ಬರೋ ಆಟೋ ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಸಜೆಸ್ಟ್ ಮಾಡಿ ಬ್ಯಾನರ್ ಮುಖಾಂತರ ತೋರಿಸಿ ಇವತ್ತು ಆಕ್ಚುಲಿ 6,000 ಪೀಸ್ ಎವ್ರಿ ಮಂತ್ ಅವ್ರು ಸೇಲ್ಸ್ ಮಾಡ್ತಾ ಇದ್ದಾರೆ. ಆಟೋದಿಂದಲೇ ಮಾರಾಟ. ಒನ್ ಟೈಮ್ ಏನಾದ್ರೂ ಈ ಆಯಿಲ್ ತಗೊಂಡು ಅಭ್ಯಂಗನ ಮಾಡ್ಕೊಂಡಿದ್ದವ್ರಾಗಿ ಅಭ್ಯಂಗನ ಮಾಡ್ಕೊಂಡ್ರು ಅಂತಂದ್ರೆ ಮತ್ತೆ ಬೇರೆ ಯಾವ್ದು ಆಯಿಲ್ನು ಅವರು ತಗೊಳ್ಳಲ್ಲ. ಯಾವ ರೀತಿ ಯೂಸ್ ಮಾಡೋದು, ಇದನ್ನ ಯಾವ ಥರ ಯೂಸ್ ಮಾಡೋದು ಅಂತ ಅಂದರೆ, ನಾವು ಮಾರ್ನಿಂಗು ಎದ್ದ ತಕ್ಷಣವೇ ಒಂದು 1/2 hour ಅಷ್ಟೇ, ಜಾಸ್ತಿ ಟೈಮೇ ಬೇಡ. ನಾನು ಜನಗಳಿಗೆ ಹೇಳೋದು ಇಷ್ಟೇ, ತುಂಬ ಸಿಂಪಲ್ಲಾಗಿ ನಾನು ಹೇಳ್ತೀನಿ. ಬರೀ 15 minutes ಮುಖದಿಂದ ಕಾಲೋರ್ಗು ನೀಟಾಗಿ ಹಚ್ಬಿಟ್ಟು ಒಂದ್ಸಲಿ ಮಸಾಜ್ ಮಾಡ್ಕೊಂಡ್ರೆ ಆಯಿತು. ನಾನು ನಿಮಗೆ ನಾನು ನಿಮಗೆ ತೋರಿಸೇ ಬಿಡ್ತೀನಿ. ಇದು 1 ಡ್ರಾಪ್ ಹಾಕಿದ್ದೀನಿ. ಹಾಂ, ಆ್ಯಕ್ಚುಲಿ ನಾನು ಒಂದು ನಿಮಿಷ ಯಾತ್ರ. ಹಾಂ,
ಒಂದು ಪರ್ಫ್ಯೂಮ್ ಇಲ್ಲ, ಯಾವುದೇ ಥರದ ಪರ್ಫ್ಯೂಮ್ ಆಡ್ ಮಾಡಿಲ್ಲ, ತುಂಬಾ ನ್ಯಾಚುರಲ್ ಆಗಿದೆ. ಇದು ಆಕ್ಚುಲಿ ಇದ್ರದ್ದು ಏನು ಉಗ್ರ ಸ್ಮೆಲ್ ಬರುತ್ತೆ. ಆಕ್ಚುಲಿ ಸ್ಮೆಲ್ ಅಷ್ಟೊಂದಿಲ್ಲ, ಯಾಕಂದ್ರೆ ನಾನು ಪರ್ಫ್ಯೂಮ್ ನಾನು ಹೇಳಿದ್ದೀನಿ 1% ಕೆಮಿಕಲ್ನ ಇದಕ್ಕೆ ನಾನು ಆ್ಯಡ್ ಮಾಡಿಲ್ಲ. ನೋಡಿ ನಿಮಗೆ ನೀಟಾಗಿ ಇಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ. ಇಷ್ಟೇ ಓಕೆನಾ? ಇಷ್ಟೇ ಮೆಸೇಜ್ ಸಾಕು. ಇಷ್ಟೇ ನಿಮ್ಗೆ 30 ಸೆಕೆಂಡ್ ಒಳಗಡೆ ಆಗುತ್ತೆ. 2 ಸೆಕೆಂಡ್ ಸಾಕು. ಓಕೆ, ಇಷ್ಟೇ. ನಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟಿರುತ್ತೆ ಅಷ್ಟೊಂದು ಮಾತ್ರ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀವು ಈ ಸ್ಕಿನ್ನು ನೋಡಿ, ಈ ಸ್ಕಿನ್ನು ನೋಡಿ, ನಿಮ್ಮಲ್ಲಿರುವಂತಹ ನರ್ವ್ಸ್ಗಳು ಎಷ್ಟು ನೀಟಾಗಿ, ಎಷ್ಟು ಶೈನಿಂಗ್ ಆಗಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮತ್ತೆ ಇಲ್ಲಿರೋ ನರ್ವ್ಸ್ ನೋಡಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಎಸ್, ಹೌದು ಹೌದು. ಓಕೆ, ಈಗ ನೀವು ಇದನ್ನ ಮಾಡಿರೋದ್ರಿಂದ ನೀವು ಈ ಆಯಿಲ್ ಅಪ್ಲೈ ಹೇಗಾಗಿದೆ ಅಂತಂದ್ರೆ ನಿಮ್ಮ ಬಾಡಿಲಿ ಇರುವಂತಹ ನರ್ವ್ಸ್ಗಳಿಗೆ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗಿ ನಿಮ್ಮ ಬಾಡಿಲಿ ಏನು ಸಂಚಲನೆ ಆಗ್ತಾ ಇದೆ, ಇಲ್ಲಿವರೆಗೂ ನೀವೇನು ಮಸಾಜ್ ಮಾಡಿಲ್ಲ, ಸ್ಟಕ್ ಆಗಿದೆ ಬಾಡಿಲಿ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ, ಈ ಪಾರ್ಟಿಗೆಲ್ಲ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಿಮ್ಗೆ ಏನು ಊತ ಇರ್ಬೋದು, ಕೈ ನೋವಾಗಿರ್ಬೋದು, ಮಂಡಿ ಊತ ಆಗಿರ್ಬೋದು, ಸಂಧಿವಾತ ಆಗಿರ್ಬೋದು, ಆಮೇಲೆ ಬ್ಯಾಕ್ ಪೈನು, ತುಂಬ ಚೆಸ್ಟ್ ಪೈನ್ ಇದಾಗ್ತಾ ಇದೆ. ಆಮೇಲೆ ಹೆಣ್ಮಕ್ಳು ಕೆಲವಷ್ಟು ಜನ ತುಂಬ ಏನು ಎಲ್ಲ ಥರದ್ದು ಸಮಸ್ಯೆಗಳನ್ನ ನಾನು ಹೇಳೋದು ಸಿಂಪಲ್ ಇದೆ. ಯಾರಿಗೆಲ್ಲ ಚೆಸ್ಟ್ ಕೆಳಗೆ ಹೋಗ್ಬಿಟ್ಟಿರುತ್ತೆ, ಅಂದರೆ ಲೋಯರ್ ಚೆಸ್ಟ್ ಇರುತ್ತೆ, ಅವರೆಲ್ಲ ಜಸ್ಟ್ ಒಂದು 10 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡ್ರೆ ಬ್ರೆಸ್ಟ್ ಎಲ್ಲ ಮೇಲ್ ಮಾಡ್ಕೊಬೋದು. ಅಷ್ಟು ಮಿರಾಕಲ್ ಇದೆ. ಮತ್ತೆ ಸ್ಕಿನ್ನು, ನಿಮ್ಮ ಸ್ಕಿನ್ ಫುಲ್ ಲೂಸ್ ಸ್ಕಿನ್ ಆಗಿ ಲೋಯರ್ ಸ್ಕಿನ್ ಬಂದ್ಬಿಡುತ್ತೆ, ಇಲ್ಲಿ ಚಿನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವ ಹೆಣ್ಮಕ್ಳು ತುಂಬಾ ಚಿನ್ ಎಲ್ಲ ತುಂಬಾ ಕೆಳಗೆ ಬಿದ್ದಿದೆ, ಮತ್ತೆ ಜೆಂಟ್ಸ್ ಆಗಿರ್ಬೋದು, ಈಗ ಬಿಸ್ನೆಸ್ ಮ್ಯಾನ್ಸ್ಗಳಾಗಿರ್ಬೋದು, ನನ್ಗೆ ಹೊರಗಡೆ ಹೋದ್ರೆ ಅಟ್ರಾಕ್ಟಿವ್ ಆಗಿ ಒಂದು ಸಮಥಿಂಗ್ ಲುಕ್ ಬೇಕು, ಸಮಥಿಂಗ್ ಬಾಡಿ ಬೇಕು. ನಮ್ಮ ಫಿಲ್ಮ್ ಆಕ್ಟರ್ಸ್ ಆಗಿರ್ಬೋದು, ಕೆಲವಷ್ಟು ಜನ ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಆಮೇಲೆ ಸೆಲೆಬ್ರಿಟಿ ಅನ್ನೋದು ಒಂದಲ್ಲ, ತುಂಬಾ ಯಾರು ಆಟೋ ಡ್ರೈವರ್ಗಳೇನು ಈ ಪ್ರಾಡಕ್ಟ್ಗಳನ್ನ ಇಷ್ಟೊಂದು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹಳ್ಳಿಲಿರೋ ಜನ ಎಷ್ಟು ಜನ ಪೇನ್ ಬಾಂಬ್ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಪೇನ್ ಬಾಂಬ್ ತಗೋಬಾ ಹಚ್ಚು. ನೀವು 4 ದಿವಸ ನೀವು ಪೇನ್ ಬಾಂಬ್ನ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ, ಯಾಕೆಂದ್ರೆ ಕೆಮಿಕಲ್ ಆ್ಯಡ್ ಆಗ್ದಲೆ ತುಂಬಾ ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ದಲೆ ಮಾಡೋಕ್ಕಾಗಲ್ಲ. ಬಟ್ ಇವಕ್ಕೆಲ್ಲ ಪ್ರಿಸರ್ವೇಟಿವ್ ಹಾಕೋ ಅವಶ್ಯಕತೆನೇ ಇಲ್ಲ. ಪ್ಯೂರ್ಲಿ 100% ಪ್ಯೂರ್ಲಿ ನಾನು ಆಯಿಲ್ನ ನೈಸರ್ಗಿಕವಾಗಿ ನಿಮಗೆ ಕೊಟ್ಟಿದ್ದೀನಿ. ಓಕೆ, ಅಂದರೆ ಸ್ನಾನ ಮಾಡೋದಕ್ಕೆ ಮುಂಚೆ 15 ನಿಮಿಷ ಹಿಂಗೆ ಮಸಾಜ್ ಮಾಡಿದ್ರೆ ಸಾಕು. ಎಷ್ಟು ದಿನ ಬರುತ್ತೆ ಒಬ್ಬರಿಗೆ ಇದು ಆಕ್ಚುಲಿ 2 ಟೈಮ್ಸ್ ಬರುತ್ತೆ. 3 ಡೇಸ್ ಒನ್ಸ್ ಇದನ್ನ ಯೂಸ್ ಮಾಡಬೇಕು. ಒಬ್ರು ಮಸ್ಟ್ ಅಂಡ್ ಶುಡ್ಡು ಇದನ್ನ ಅರ್ಧ ಅಂತ ಅಂದ್ರೆ 20 ml ಬೇಕಾಗುತ್ತೆ. ಓಕೆ, 20 ml ಇಂದ 50 ml ಫುಲ್ ಬಾಡಿ ನಾನು ತಗೊಂತೀನಿ ಅಂದ್ರೆ 50 ml ಬೇಕು. 50 ml ಕಾಲಿಂದ ತಲೆವರೆಗೂ ಒಂದು ಜಸ್ಟ್ ಸಾಕು, ನನಗೆ ಜಾಸ್ತಿ ಹೊತ್ತಾಗಲ್ಲ. ವಾರಕ್ಕೆ 2 ದಿನ. ವಾರಕ್ಕೆ 2 ದಿವಸ ನೀವು ಅಭ್ಯಂಗನ ಮಾಡ್ಕೊಂಡ್ರಿ ಅಂತ ಆದ್ರೆ ಎಲ್ಲಾ ತರದ ಪ್ರಾಬ್ಲಮ್ ಹೇರ್ಗುನು ನೀವು ಏನ್ ಹೇರ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ಯಾರಿಗೆಲ್ಲ ತುಂಬಾ ಹೊಟ್ಟಾಗ್ತಾ ಇದೆ, ತಲೆಯಲ್ಲಿ ಕಜ್ಜಿಗಳು ಸ್ಟಾರ್ಟ್ ಆಗ್ತಾ ಇದೆ, ಆಮೇಲೆ ಇದು ಆಕ್ಚುಲಿ ಸೋರಿಯಾಸಿಸ್ಗೆ ಸಿಕ್ಕಾಬಟ್ಟೆ ರಿಸಲ್ಟ್ ಬಂದಿರುವಂತಹದ್ದು ಉದಾಹರಣೆ ಇದೆ. ಅಂದ್ರೆ 6,000 ಜನಕ್ಕೆ ಸೋರಿಯಾಸಿಸ್ ಕ್ಲಿಯರ್ ಆಗಿದೆ, ಅದು 80% ಆಗಿ. ಇನ್ 20% ಅವ್ರು ಹಚ್ತಾ ಇದ್ದಾರೆ. ನಾನು ಹೇಳೋದ್ ಜನಗಳಿಗೆ ಕೂಲ್ ಆಗಿ 3 ಮಂತ್ಸ್ ಯೂಸ್ ಮಾಡಿ. ನೀವು ನಾನು ಹೇಳ್ತೀನಿ, ನಾಳೆ ಬೆಳಗ್ಗೆ ಬೆಳ್ಳಗಾಗಬೇಕಾಗತ್ತಾ? ನಾಳೆ ಬೆಳಗ್ಗೆ ನನಗೆ ಶುಗರ್ ಕಂಪ್ಲೀಟ್ ಆಗಬೇಕು ಆಗತ್ತಾ? ನಾಳೆ ಬೆಳಗ್ಗೆ ನನಗೆ ಉದ್ದ ಹೇರ್ ಬೇಕು ಆಗತ್ತಾ? ಆಗಲ್ಲ ಅಲ್ಲ. ಇಲ್ಲ, ನಾನು ಈಗ ಏನೋ ನಾನು ಮಂಡಿ ಆಪರೇಷನ್ ಮಾಡ್ಕೊಂಡಿದ್ದೀನಿ, ನಾಳೆ ಬೆಳಗ್ಗೆ ನನಗೆ ಮಂಡಿ ಆಪರೇಷನ್ ಇಂದ ರೆಡಿಯಾಗಿ ನಾನು ಮಾಮೂಲಿ ಜಿಂಕೆ ಥರ ಓಡಬೇಕಾಗತ್ತಾ? ಇಷ್ಟು ಸಿಂಪಲ್ ಆಗಿರೋದು ಜನ ತಿಳ್ಕೊಂಬಿಟ್ರೆ ಸಾಕು. ನಾನು ನನ್ನ ಪ್ರಾಡಕ್ಟ್ನ ಯಾವ ಥರ ನ್ಯಾಚುರಲ್ ಆಗಿ ಕೊಡ್ತಾ ಇದ್ದೀನಿ, ಇವ್ರು ಯೂಸ್ ಮಾಡ್ಕೊಂಡು ಬಂದರು ಅಂತ ಅಂದರೆ, ಈಗ ಆ್ಯಕ್ಚುಲಿ ನನ್ನ ಸ್ಕಿನ್ ನೋಡ್ತಾ ಇದ್ದೀರಾ, ನನ್ನ ಸ್ಕಿನ್ ಆ್ಯಕ್ಚುಲಿ ನಾನು ಹೇಳಿದೆ ಸರ್ಜರಿ ಇದೆಲ್ಲ ಪ್ರಾಬ್ಲಮ್ ಅನುಭವಿಸಿದೆ ಅಂತ. ಏನಾದರೂ ಕಾಣಿಸ್ತಾ ಇದೆ ನನ್ನ ಫೇಸಲ್ಲಿ? ಇಲ್ಲ. ನಾನು ಜಸ್ಟ್ ನೀವು ನನ್ನ ಫೇಸ್ ರಬ್ ಮಾಡ್ಬೋದು, ನನ್ನ ಸ್ಕಿನ್ನಿಗೆ ನನ್ನ ಆಯಿಲ್ ಬಿಟ್ರೆ ಇನ್ನೇನು ಕಾಣಿಸ್ತಾ ಇಲ್ಲ. ಆಕ್ಚುಲಿ ಒಂದು ಫೌಂಡೇಶನ್ ಹಾಕಿಲ್ಲ, ಯಾವುದೇ ತರದ ಕ್ರೀಮ್ಗಳನ್ನ ನಾನು ಯೂಸ್ ಮಾಡಲ್ಲ. ಲಿಪ್ಸ್ಟಿಕ್ ಒಂದು ಹಾಕಿದ್ದೀನಿ, ಆ ಲಿಪ್ಸ್ಟಿಕ್ ಅಷ್ಟೇ ನಿಮ್ಗೆ ನಾನು ಹಾಕೊಂಡು ಬಂದಿರೋದು. ಒಂದು ಐಲೈನರು ಸಹ ನಾನು ಹಚ್ಚಿಲ್ಲ. ಓಕೆ, ನನ್ನ ಸ್ಕಿನ್ನಿಗೆ ನಾನು ಆಯಿಲ್ ಅಲ್ಲಿ ನಾನು ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ತೀನಿ ಎವ್ರಿ ಡೇ. ನಾನು ನಮ್ದು ಕಂಪನಿದು ಸ್ವದೇಶಿ ದೇಶ ಸೋಪು ಫಸ್ಟ್ ಎಲ್ಲ ನಾನು ಕಡ್ಲೈಟ್ ಯೂಸ್ ಮಾಡ್ತಿದ್ದೆ. ಫ್ರಾಂಕ್ಲಿ ನಾನು ಯಾವುದೇ ಥರದ್ದು ತುಂಬ ದುಡ್ಡು, ನಾನು ತುಂಬ ಅದ್ದೂರಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೋಡಿದ್ದೀವಿ, ತುಂಬ ಕಾಸ್ಟ್ಲಿ ಕೊಟ್ಬಿಟ್ಟು 2000, 3000, 5000 ಆ್ಯಕ್ಚುಲಿ USA ಬ್ರ್ಯಾಂಡ್ ಎಲ್ಲ ತರಿಸಿ ಎಲ್ಲ ನೋಡಿದ್ದೀವಿ. ಯಾವುದೇ ಥರದ ಸ್ಕಿನ್ನು ಇಲ್ಲಿವರೆಗೂ ತುಂಬ ಮಾಡಾಗಿ ನಾವು ತುಂಬ ಕಲರಾಗಿ ಕಾಣಬೇಕು ಅಂತಂದರೆ ಸಾಧ್ಯನೇ ಇಲ್ಲ. ಅವ್ರೇನೋ ತುಂಬ ಬ್ಯೂಟಿ ಆಗಿದ್ದಾರೆ, ಅವ್ರೇನೋ ತುಂಬ ಚೆನ್ನಾಗಿದ್ದಾರೆ, ಅವ್ರೇನೋ
ತುಂಬ ಚೆನ್ನಾಗಿ ಬಾಡಿ ಮಾಡಿದ್ದಾರೆ, ತುಂಬ ಡಾಕ್ಟರ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ಗಳಾಗಿರ್ಬೋದು, ಯಾರೂ ಅವರ ಸೀಕ್ರೆಟ್ಸ್ ಗುಡ್ಗಳನ್ನ ಬಿಡಲ್ಲ. ಅವರೆಲ್ಲ ನೈಸರ್ಗಿಕವಾಗಿ ಮಾಡಿರ್ತಾರೆ. ಆಯಿತಾ, ಅದನ್ನು ನಾವು ಮಾಡ್ಕೊಬೇಕು. ಒಳ್ಳೆ ನೈಸರ್ಗಿಕವಾಗಿ ನಾನು ಬಾಡಿನ ಇಟ್ಕೊಬೇಕು, ಮಸಲ್ಸ್ಗಳನ್ನ ನಾನು ಇಂಪ್ಲಿಮೆಂಟ್ ಮಾಡ್ಕೊಬೇಕು, ಶಕ್ತಿಯಾಗಿರಬೇಕು. ನಾನು 60 ವರ್ಷ 70 ವರ್ಷ ಆದರೂ ಹೆಂಗಾಗಿ ಕಾಣಬೇಕು. ಹೆಂಗಾಗಿ ಕಾಣಬೇಕು ಅಂದರೆ ಮೇಯ್ನ್ ಅಭ್ಯಂಗನ ನಿಮಗೆ 100ಗೆ 100% ಹೇಳ್ತೀನಿ. ಇದು ಅಭ್ಯಂಗನ ಯಾರೆಲ್ಲ ಮಾಡ್ಕೊತೀರಾ ತುಂಬ ಹೆಂಗಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಕೇಳೋದು 15 ಮಿನಿಟ್ಸ್ ಟೈಮ್ ಕೊಡಿ. ಎವ್ರಿ ಡೇ 15 ಮಿನಿಟ್ಸ್ ಡೈಲಿ ರೊಟೀನ್. ನೀವು ಒಂದು ವರ್ಕೌಟ್ ಹೋಗಿರ್ಬೋದು, ಜಿಮ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು. ಇಲ್ಲ ನನಗೆ ಮಾಡೋಕ್ಕೆ ಆಗಲ್ಲ, ನಾನು ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೀನಿ, ಆಗಲ್ಲಪ್ಪ ನನಗೆ ಅಂತ ಅಂದರೆ ಒಂದು 20 ಡ್ರಾಪ್ಸ್ ಹಾಕ್ಕೊಂಡು ಲೈಟಾಗಿ ಮುಖದಿಂದ ಕಾಲವರೆಗೂ ಜಸ್ಟ್ ಅಪ್ಲೈ ಮಾಡಿ. ನಿಮ್ಗೆಲ್ಲ ಥರದ್ದು ರೋಗಗಳು ಏನೇನೆಲ್ಲ ನಿಮಗೆ ಸ್ಕಿನ್ ಡಿಸೀಸ್ ಇರ್ಬೋದು, ಇವನ್ ನಿಮಗೆ ಬೆಳ್ಳಿ ಫ್ಯಾಟ್ ಜಾಸ್ತಿ ಇದೆ, ಹೊಟ್ಟೆ ಲೋಯರ್ ಫ್ಯಾಟ್ ಜಾಸ್ತಿ ಇದೆ, ಸಿಸೇರಿಯನ್ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ, ಇಲ್ಲ ಜಂಟ್ಸ್ಗಳಿಗೆ ಹೊಟ್ಟೆಗಳು ಹೊರಗಡೆ ಪಾಪ ಎಲ್ಲ ಹೊರಗಡೆ ಊಟ ಎಲ್ಲ ಫುಡ್ ಎಲ್ಲ ತಿಂದಿರ್ತಾರೆ, ನನ್ನ ಹೊಟ್ಟೆ ಜಾಸ್ತಿ ಬಂದಿದೆ. ಜಸ್ಟ್ ನೀವು ಇದರಲ್ಲಿ 30 ಡೇಸ್ ಮಾಡ್ಕೊಳ್ಳಿ. ಅಭ್ಯಂಗನ ಬರೀ ಹೊಕ್ಕಳಕ್ಕೆ 4 ಡ್ರಾಪ್ನ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದು. ಲೈಟಾಗಿ ನಾರ್ಮಲಾಗಿ ಮಾತಾಡ್ಕೊಂಡು ಮಸಾಜ್ ಮಾಡಿಕೊಂಡು 2 ನಿಮಿಷ ಸ್ನಾನ ಮಾಡ್ಕೊಂಬಂದ್ರೆ ನಿಮಗೆ ನೀವೇ ನೋಡ್ಕೊಳ್ಳಿ, ನಿಮ್ಮ ಕನ್ನಡಿ ಮುಂದೆ ಅರ್ಧ ಇಂಚು ಹೊಟ್ಟೆ ಒಳಗೋಗಿರುತ್ತೆ. ಇದು ನ್ಯಾಚುರಲ್ ಪ್ರೋಸೆಸ್. ಓಕೆ. ವೆಯ್ಟ್ ಲಾಸ್ ಮಾಡುತ್ತೆ. ವೆಯ್ಟ್ ಲಾಸ್ ಬೆಳ್ಳಿ ಫ್ಯಾಟು. ಇದು ಕೇರಾಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್ ಅಂತ. ಇದು ಆಕ್ಚುಲಿ ನೆಕ್ಸ್ಟ್ ಅಪ್ಡೇಷನ್ ಆಗಿ ಸ್ಕಿನ್ ಕೇರ್ ಅಂಡ್ ಹೇರ್ ಕೇರ್ ಅಂತ ಬರ್ತಾ ಇದೆ. 6 months ಆಯ್ತು. ನಂದೇ ದುಡ್ಡು. ಓಕೆ. ಸರ್ ತೋರಿಸ್ತಾ ಇದ್ರು. ಸರ್ದಿವು ಇಲ್ಲಿರೋವು. ಓಕೆ. ಸರ್ದಿ ಇನ್ನು 2 ಕಾರು. ಅದು ರೆಡ್ ಕಲರ್ ನಂದು ಮ್ಯಾಮ್. ಓಕೆ. ನಾನಿಲ್ಲ ಅಂದಿದ್ರೆ ಕಡಿಮೆ ಬಜೆಟ್ ದಾಗ ತಗೊಂತಿದ್ದೆ, ಒಂದೊಳ್ಳೆ ಅಪ್ಡೇಷನ್ಗೆ ಹೋಗ್ತಿದ್ದೆ ಅಲ್ಲ. ಯಾಕಂದ್ರೆ ನನ್ನ ಸ್ವಂತ ದುಡ್ಡಿಂದು, ನಾನು ದುಡ್ದಿರೋ ದುಡ್ಡು. ಹೆಣ್ಮಕ್ಳಿಗೆ ಒಂದು ಏನಂತ ಅಂದರೆ, ನನ್ನ ಜೊತೆಲಿರೋ ಹೆಣ್ಮಕ್ಳುಗಳು ಯಾರು ನನ್ನ ಜೊತೆ ಬಿಸ್ನೆಸ್ಗೆ ಬಂದಿರ್ಬೋದು, ನಮ್ಮ ಸ್ವದೇಶಿ ದಿಶಾ ಕಂಪ್ನಿ ಅದು ಆ್ಯಕ್ಚುಲಿ ಒಂದು ಫ್ಯಾಮಿಲಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಆ ಫ್ಯಾಮಿಲಿ ಒಳಗೆ ಎಲ್ಲ ಥರದ್ದು ಫ್ರೆಂಡ್ಸ್ಗಳಾಗಿರ್ಬೋದು, ಒಂದು ಈವೆಂಟ್ಗಳಾಗಿರ್ಬೋದು. ಇವೆಂಟ್ಗಳನ್ನ ನಾನು ಎವ್ರಿ 3 months ಮಾಡ್ತಾ ಇರ್ತೀವಿ. ಯಾರಿಗೆ ಅಂದರೆ ನಮ್ಮ ಸ್ವದೇಶಿ ದಿಶಾ ಫ್ಯಾಮಿಲಿಗೋಸ್ಕರ. ನಮ್ಮ ಸ್ವದೇಶಿ ದಿಶಾ ಫ್ಯಾಮಿಲಿ 3000 ಮೆಂಬರ್ಸು ನಮ್ಮ ಫ್ಯಾಮಿಲಿ ಒಳಗಿದ್ದಾರೆ. ಓಕೆ. ಒಂದು ಹೆಣ್ಮಕ್ಳಿಗೆ ಒಂದು ಮಾದರಿ ಯಾಕೆ ಆಗಬೇಕು ಅಂತ ನಾನು ಆಸೆ ಪಟ್ಟೆ ಅಂತಂದರೆ, ಬರೀ ನಾನು ಆ್ಯಕ್ಚುಲಿ 1 year ಆಯಿತು ಮ್ಯಾಮ್ ಈ ಆಯಿಲ್ ರೆಡಿ ಮಾಡಿ. ಫ್ರಾಂಕ್ಲಿ ಇದು ಒಂದು ಆಯಿಲಿಂದ ಎವ್ರಿ ಮಂತ್ 10 lakhs ದುಡಿತೀನಿ. 10 ಲಕ್ಷ ಮನೇಲಿ ಇಟ್ಕೊಂಡೇ ದುಡಿತಾ ಇದ್ದೀರಾ? ಎಸ್. ನಾನು ನಂಬ್ತೀರಾ, ಇಲ್ಲಿ ಒಂದು ರೆಡ್ ಕಾರ್ ಇದೆ, ನಾನು ತೊಗೊಂಡು 6 months ಆಯಿತು. ಹೌದು. ಅದ್ರದ್ದು ಫೋಟೋಸ್ ಇದೆ, ನಾನು ಬೈ ಮಾಡಿರೋದು ಟೊಯೋಟಾ ಟೈಸರ್ ಅಂತ. ನನಗೇನು ರೆಡ್ ಕಾರ್ ಬೇಕು ಅನ್ನೋದು ಒಂದು ಖುಷಿ ಇತ್ತು. ಬರೀ 6 months ಆಯಿತು. ಏನಂತಂದರೆ ನಂದೇ ದುಡ್ಡಲ್ಲಿ ನಾನು ಆ್ಯಕ್ಚುಲಿ ಆಡಿ BMW ಇದೆಲ್ಲ ಹಸ್ಬೆಂಡ್ ಮಾಡಿದ್ದಾರೆ. ನಾನು ಆಡಿ BMW ಎಲ್ಲ ಕೂತಿದ್ದೀನಿ. ಬಟ್ ನನಗೆ ಒಂದು ಏನು ಅನಿಸ್ತಂದರೆ, ನಾನೇ ಸಮಥಿಂಗ್ ದುಡ್ಡುಬಿಟ್ಟು ನಾನೇ ಒಂದು ಕಾರ್ ಬೈ ಮಾಡಬೇಕು, ಇಲ್ಲ ನಾನೇ ಒಂದು ಏನಾದರೂ ಸಮಥಿಂಗ್ ಬೈ ಮಾಡಬೇಕು. ಒಂದು ಹೆಣ್ಮಕ್ಳಿಗೆ ಒಂದು ಮಾದರಿ. ಯಾರೆಲ್ಲ ಮನೇಲಿದ್ದಾರೆ ಹೌಸ್ ವೈಫ್ಗಳಾಗಿರ್ಬೋದು, ಇಲ್ಲ ನಾನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಮೂಡ್ ಆಫ್ ಮಾಡಿಕೊಂಡು ಇದೇ ಮನೆ ಲೈಫು ಇಷ್ಟೇ ಜೀವನ ಅನ್ನೋ ಥರಕ್ಕೆ ಯಾರಿದ್ದಾರೆ ಅವ್ರಗಳಿಗೆ ನಾನು ಇದೊಂದು ಪ್ರಾಡಕ್ಟ್ ಅಷ್ಟೇ. ನಾನೇನು ಜಾಸ್ತಿ ಮಾಡಿಲ್ಲ ನೋಡಿ, ಸೋಪ್ ಇಲ್ಲ ಸಮಥಿಂಗ್ ಏನು, ನಾನು ಬೇರೆ ಪ್ರಾಡಕ್ಟ್ಗಳನ್ನೇ ನಾನು ತಂದಿಲ್ಲ. ಇದು ಒಂದು ಆಯಿಲ್ನ ನಾನು ಆ್ಯಕ್ಚುಲಿ ಎವ್ರಿ ಮಂತು 1 ಲಕ್ಷ ಜನಕ್ಕೆ ರೀಚ್ ಮಾಡಿಸ್ತೀನಿ. ಅಂದರೆ ನನ್ನ ಪ್ರಾಡಕ್ಟಲ್ಲಿ ಅಷ್ಟು ಕ್ವಾಲಿಟಿ ಇದೆ. ಒಂದ್ಸಲಿ ಬೈ ಏನಾದರೂ ಮಾಡಿದ್ರು ಅಂತ ಅಂದರೆ ಅವರು ರೀಪರ್ಚೇಸ್ ಸ್ಟಾರ್ಟ್ ಆಗುತ್ತೆ. ಅವ್ರು ಇವತ್ತವರೆಗೂ ನಾನು ನೋಡಿರೋ ಮಟ್ಟಕ್ಕೆ ನನ್ನ ಪ್ರಾಡಕ್ಟ್ ತೊಗೊಂಡಿರೋದು ಹೇರಿಗೆ ಯೂಸ್ ಮಾಡ್ತಾರೆ, ಸ್ಕಿನ್ಗೆ ಯೂಸ್ ಮಾಡ್ತಾರೆ, ಆಮೇಲೆ ಈ ಮಸಲ್ಸ್ಗಳು ಇಂಪ್ರೂವ್ಮೆಂಟ್, ಯಾರೆಲ್ಲ ಜಿಮ್ಗೆಲ್ಲ ಹೋಗ್ತಾರೆ ಆ ಹುಡುಗರುಗಳು ಯೂಸ್ ಮಾಡ್ತಾರೆ, ಆಮೇಲೆ ಹೌಸ್ ವೈಫ್ಗಳು. ಹೌದು, ಅಭ್ಯಂಗನ ಮೇನ್ ಇಂಪಾರ್ಟೆಂಟ್. ನೀವು ನೋಡಿದ್ದೀರಾ ಆಯುರ್ವೇದದಲ್ಲಿ ಎಲ್ಲ ಡಾಕ್ಟರ್ಸ್ಗಳು ಹೇಳಿದ್ದಾರೆ ಏನಂತ, ಅಭ್ಯಂಗನ ಮಾಡಿ, ದಯವಿಟ್ಟು ಅಭ್ಯಂಗನ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ನಂದು ಕಾನ್ಸೆಪ್ಟ್ ಇಷ್ಟೇ, ಎಲ್ಲ ಕಡೆ ಬೇರೆ ಕಡೆ ಹೋಗೋದಕ್ಕಿಂತ ಅಭ್ಯಂಗನ ಮಾಡ್ಕೊಂಡು ನಮ್ಮ ಬಾಡಿ ಸ್ಟೈಲ್, ನಮ್ಮ ಲೈಫ್ ಸ್ಟೈಲ್ ನಾನು ಹೇಳ್ತೇನೆ ನೈಸರ್ಗಿಕವಾಗಿ 225 rupees ಕೊಟ್ಟು ಒಂದು ಮಂತಿಗೆ 1000 rupees ನಾನು ತೆಗೆದಿಟ್ಟೆ ನನ್ನ ಲೈಫ್ ಸ್ಟೈಲ್ಗೆ ಅಂತ ತೆಗೆದಿಟ್ರೆ ನಿಮಗೆ ಬಾಡಿದು ಮೇಂಟೈನ್ ಆಗೋಯ್ತು, ಸ್ಕಿನ್ ಕೇರ್ ರೊಟೀನ್ ಆಗೋಯ್ತು, ಮತ್ತು ನಿಮ್ಮ ಹೇರ್ ರೊಟೀನ್ ಆಗೋಯ್ತು, ನಿಮ್ಮ ಬಿಸ್ನೆಸ್ ಯಾರೆಲ್ಲ ಮಾಡ್ತಾರೋ ಅವ್ರಿಗೂ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯಿತು. ಸೂಪರ್ ಮೇಡಮ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಒಳ್ಳೇದಾಗ್ಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆಯುರ್ವೇದಿಕ್ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ನಾನು ಕೂಡ ಯೂಸ್ ಮಾಡಿ ರಿಸಲ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
ಖುಷಿ ಆಗ್ತಾ ಇದೆ. ನಾನು ನಿಮ್ಮ ಜೊತೆ ನಮ್ಮ ಪ್ರಾಡಕ್ಟ್ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಒಬ್ಬರು ವುಮೆನ್ ಎಂಟರ್ಪ್ರೈನರು ಹೊರಗಡೆ ಬಂದು ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಹೆಣ್ಮಕ್ಳು ನಮ್ಮ ಮೇಡಮ್ ಹಾಗೆ ಹೊರಗಡೆ ಎಲ್ಲ ಹೋಗಿ ಎಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡಿ ಎಲ್ಲದ್ದು ಇತಿಹಾಸಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ರಾಡಕ್ಟ್ಗಳಾಗಿರ್ಬೋದು, ತುಂಬ ನ್ಯಾಚುರಲ್ ಪ್ರಾಡಕ್ಟ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ನಾನು ಒಬ್ಬಳು ವುಮೆನ್ ಎಂಟರ್ಪ್ರೈನರ್ ಆಗಿ ಇದೊಂದು ಪ್ರಾಡಕ್ಟ್ನ ವುಮೆನ್ ಜೊತೆಗೆ ನಾನು ಹೇಳ್ಕೊಂಡು ನೆಕ್ಸ್ಟು ಯಾರೆಲ್ಲ ವುಮೆನ್ಸ್ಗಳಿದ್ದಾರೆ ಹೀಗೆ ಒಂದು ಹೊಸ ಪ್ರಾಡಕ್ಟ್ಗಳು ನಮ್ಮ ಕರ್ನಾಟಕ ಜನತೆಗೆ ಹೊಸದಾಗಿ ನ್ಯಾಚುರಲ್ ಆಗಿ ಯಾವುದೇ ಥರದ ಕೆಮಿಕಲ್ ಇಲ್ದಲೆ ಯಾವುದೇ ಥರದ ಸುಳ್ಳು ಇಲ್ದಲೆ ಟ್ರಸ್ಟಾಗಿ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿ ಹೀಗೆ ಎಲ್ಲರಿಗೂ ಉಪಯೋಗಕ್ಕೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.